ನಮಸ್ತೆ, ಬಸವ ಆಕ್ಯೂ ಅಕಾಡೆಮಿಯಿಂದ ಸೌಮ್ಯ. ನಮಸ್ತೆ, ಬಸವ ಆಕ್ಯೂ ಅಕಾಡೆಮಿಯಿಂದ ಸುಮತಿ ಮಾತಾಡೋದು. ಎಲ್ಲರೂ ಹೇಳ್ತಾರಲ್ವಾ, ಇವಾಗ ಹೊಸ ಬುಕ್ ಬಂದಿದೆ ನಮ್ದು, ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ಸ್ ಅಂತ. ನೋಡಿ ಎಷ್ಟು ಚಂದ ಬರ್ದಿದ್ದಾರೆ ಅಂದ್ರೆ ಸರ್, ಇದ್ರಲ್ಲಿ ಎಲ್ಲಾ ತರದ ಮಾಹಿತಿ ಇದೆ. ಈ ಬುಕ್ ಬಗ್ಗೆ ನಾನು ಇವಳ ಹತ್ರ ಒಂದ್ 2 ಕ್ವಶನ್ ಕೇಳ್ತೀನಿ. ಈ ಬುಕ್ ಬಗ್ಗೆ ನಿನ್ಗೆ ಏನ್ ಅನ್ಸುತ್ತೆ? ನೀನೇನಾದ್ರೂ ನೋಡಿದೆ ಇದ್ರ ಬಗ್ಗೆ, ಓದಿದ್ದೆ? ಬಗ್ಗೆ ಫಸ್ಟ್ ಹೇಳೋದಕ್ಕಿಂತ ಮುಂಚೆ ಬುಕ್ ನ ಬರಿಬೇಕಾದ್ರೆ ಅದಕ್ಕೆ ಎಷ್ಟೆಲ್ಲ ಮಾಹಿತಿನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಸರ್ 6 years ಇಂದ ಅನ್ಕೊಂಡಿದ್ವಿ ಬುಕ್ ನ ಬರಿಬೇಕು ಅಂತ. ಯಾಕಂತಂದ್ರೆ ನಾವು ಮುಂಚೆ ಮಾಡ್ತಾ ಇದ್ವಿ ಅಕ್ಯುಪಂಚರ್. ಸೊ ಅಕ್ಯುಪಂಚರ್ ಇಂದ ಅಕ್ಯುಪ್ರೆಷರ್ ನ ನಾವು ಕೊಡ್ಬೇಕು ಅಂದಾಗ ಸೊ ಅವರು ಅದ್ರ ಬಗ್ಗೆ ಫುಲ್ಲು ಸ್ಟಡಿ ಮಾಡ್ತಾ ಬಂದ್ರು. ಮೆಂತ್ಯ ಹಾಕಿದ್ರೆ ಯಾವ ತರ ವರ್ಕ್ ಆಗುತ್ತೆ, ಪೆಪ್ಪರ್ ಹಾಕೋದ್ರಿಂದ ಯಾವ ತರ ವರ್ಕ್ ಆಗುತ್ತೆ, ಪ್ರೆಷರ್ ಪಾಯಿಂಟ್ ಮಾಡೋದ್ರಿಂದ ಯಾವ ತರ ವರ್ಕ್ ಆಗುತ್ತೆ, ಫುಲ್ ಇನ್ ಡೀಟೇಲ್ ಆಗಿ ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಬಂದ್ರು. ಸೊ ಮಾಡ್ತಾ 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 ಮಣಿ ಸರ್ ಮತ್ತೆ ಬಸವರಾಜ್ ಸರ್ ಇಬ್ರು ಕೂಡ ಒಂದೊಂದು ಪಾಯಿಂಟ್ ಅನ್ನು ಕೂಡ ಅನಾಲಿಸಿಸ್ ಮಾಡ್ತಾ ಹೋದ್ರು. ಅದರಿಂದ ಅವರಿಗೆ ಒಂದೊಂದ್ರ ಬಗ್ಗೆನೂ ಕೂಡ ಡೀಪ್ ಆಗಿ ಮಾಹಿತಿ ತಿಳ್ಕೊಂತಾ ಬಂದ್ರು. ಅದನ್ನೆಲ್ಲ ಒಂದು ಕಡೆ ಕೂಡಿಟ್ಟು ಬಂದಿರೋದೆ ಅಕ್ಯುಪ್ರೆಷರ್ ಬುಕ್. ಖುಷಿ ಆಗತ್ತಲ್ಲ. ಸೊ ಇದನ್ನ ನಾನು ಏನಂತ ಹೇಳ್ತೀನಿ ಅಂದ್ರೆ, ಯಾರೇ ಏನೇ ಪ್ರಾಬ್ಲಮ್ ಇಂದ ಒದ್ದಾಡ್ತಿದ್ದೀರಾ, ಅದರಿಂದ ಹೊರಗಡೆ ಬರಬೇಕು, ನನ್ನ ಹತ್ರ ದುಡ್ಡಿಲ್ಲ, ನನಗೆ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿದಾಗ ಈಸಿಯಾಗಿ ಎಲ್ಲ ಪ್ರಾಬ್ಲಮ್ ಇಂದ ಹೊರಗಡೆ ಬರೋಕ್ಕೆ ಸಪೋರ್ಟ್ ಮಾಡುತ್ತೆ. ಇದ್ರ ಜೊತೆಗೆ ನೀವು ಆಲ್ರೆಡಿ ನಮ್ದು ಕಲರ್ ಥೆರಪಿ ಬುಕ್ನ ನೋಡ್ತಿದ್ದೀರಾ. ಸೊ ಇದು ಎಲ್ಲನೂ ಕೂಡ ಕಾಂಬಿನೇಷನ್ ಮಾಡಿ ನೀವು ಅಪ್ಲೈ ಮಾಡ್ತಾ ಬಂದ್ರೆ ಖಂಡಿತ ಕ್ಯೂರ್ ಆಗೋದ್ರೊಳಗೆ ಯಾವುದೇ ತರದ್ದು ಡೌಟ್ ಇಲ್ಲ. ಸೊ ಮತ್ತೆ ನಿನಗೆ ಈ ಬುಕ್ ನೋಡಿದಾಗ ಏನ್ ಅನ್ಸುತ್ತೆ? ಯಾಕೆ ಅಂತಂದ್ರೆ ಬಂದವರೆಲ್ಲ ಕೇಳ್ತಿದ್ರು ಕ್ಲಿನಿಕ್ ಬಂದಾಗೆಲ್ಲ ಅಕ್ಯುಪ್ರೆಷರ್ ಬುಕ್ ಯಾವಾಗ ಬರುತ್ತೆ ಅಂತ. ಎಷ್ಟು ಕ್ಯೂರಿಯಾಸಿಟಿ ಇದೆ ಈ ಬುಕ್ ಬಗ್ಗೆ? ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಷ್ಟೋ ದಿನದ ಕನ್ಸಿದು. ಯಾಕಂದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಜಸ್ಟ್ ಒಂದು ಯಾವ್ದಾದ್ರು ಒಂದು ಬಿಂದು ಹೇಳ್ತೀವಿ. ಈಗ LU7 K7 ಈ ತರ ಪ್ರತಿಯೊಂದು LI4 ಈ ತರ ಏನಕ್ಕೆ ಓದ್ಕೋಬೇಕು ಏನಕ್ಕಂತ ಗೊತ್ತಿರಲ್ಲ. ಕೆಲವೊಂದ್ಸಲ ಸರ್ ಹೇಳ್ಬೇಕಾದ್ರೆ ನಾವು ಮುಖ ನೋಡ್ಕೋತಿದ್ವಿ. ಫಸ್ಟ್ ಬಂದಾಗ ಇಬ್ರು ಒಟ್ಟಿಗೆ ಬಂದಿದ್ದು, ಹಾಗಾಗಿ ಇಬ್ರು ಕೂಡ ಮುಖ ನೋಡ್ಕೊ ಇದನ್ನ ಯಾಕೆ ಹೇಳಿದ್ರಪ್ಪ, ಇದನ್ನ ಯಾಕೆ. ಇದ್ರಲ್ಲಿ ಎಷ್ಟು ಅಂದ್ರೆ ಅದ್ರದ್ದು ಎಲ್ಲಾ ಮಾಹಿತಿ ಇದೆ. ಯಾಕೆ ಓದ್ಕೋಬೇಕು, ಎಷ್ಟೊತ್ತು ಓದ್ಕೋಬೇಕು, ಇದರಿಂದ ಪ್ರಯೋಜನ ಏನು ಅಥವಾ ಅದರಿಂದ ಆಗುವ ದುಷ್ಪರಿಣಾಮಗಳೇನು, ಇದ್ರದ್ದು ಕೂಡ ಇದೆ. ಮತ್ತೆ ಫುಡ್ ಇದೆ. ಪ್ರತಿಯೊಂದು ನಿಮ್ಗೆ ಏನ್ ಬೇಕು, ನಾನ್ ಹೇಗಿರ್ಬೇಕು, ಬರೇ ಏನು ಬೇಡ ನಿಮ್ಗೆ. ಇದೊಂದು ಬುಕ್ಕು, ನಮ್ದು ಕಲರ್ ಥೆರಪಿ ಇವೆಲ್ಲ ಇಟ್ಕೊಂಡ್ರೆ ಡಾಕ್ಟರ್ನ ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ಸ್ ಹೋಗೋ ಅವಶ್ಯಕತೆ 90% ಕಡಿಮೆ ಆಗತ್ತೆ. ಯಾಕಂದ್ರೆ ಇದ್ರಲ್ಲಿ ಅಂತ ಮಾಹಿತಿಗಳಿದೆ. ಅಂದ್ರೆ ತಗೋಬೇಕು ಅನ್ನೋದಲ್ಲ, ಮನೆಯಲ್ಲೇ ಕೂತ್ಕೊಂಡು ಹೀಲ್ ಮಾಡ್ಕೊಳಕ್ ತುಂಬಾ ಅಂದ್ರೆ ನಮ್ದು ಇಷ್ಟು ಇರ್ಬೇಕಾದ್ರೆ ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬೇಕಾದ್ರೆ ಬೇರೆದು ಅವಶ್ಯಕತೆ ಬರಲ್ಲ ಅಂತಾನೆ ಅನ್ಕೋತೀನಿ ನಾನು. ನಿನ್ಗೆ ಏನ್ ಅನ್ಸುತ್ತೆ ಕಣೆ ಇದ್ರ ಬಗ್ಗೆ? ಏನಂದ್ರೆ ಮೇನ್ ಬಂದು ಒಂದು ಜ್ವರ ಬಂತು, ಒಂದು ಕೆಮ್ಮು ಬಂತು, ಒಂದು ನೆಗಡಿ ಬಂತು ಅಂದ್ರೆ ಮುಂಚೆ ಓಡೋಗ್ಬಿಟ್ಟು ಒಂದು ಮೆಡಿಕಲ್ ಸ್ಟೋರಲ್ಲಿ ನಾವು ಮಾತ್ರೆ ತಗೊಬರ್ತಿದ್ವಿ. ಬಟ್ ಈಗ ನಾವು ಏನ್ ಮಾಡ್ತೀವಿ ಅಂದ್ರೆ, ಏನೇ ಬಂದ್ರು ಫಸ್ಟ್ ಬ್ಯಾಗಿಂದ ಸ್ಕೆಚ್ ಪೆನ್ಸಿಲ್ನ ತಗೊಂತೀವಿ, ಕಲರ್ನ ಅಪ್ಲೈ ಮಾಡ್ತೀವಿ. ಆ ಸ್ಕೆಚ್ ಪೆನ್ಸಿಲ್ ನನಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಎಲ್ಲರೂ ಕ್ವಶನ್ ಮಾಡ್ತಾರೆ ನನಗೆ, ಸ್ಕೆಚ್ ಪೆನ್ಸಿಲ್ ಅಪ್ಲೈ ಮಾಡಿದಾಗ 4 hours ಇರಬೇಕು ಅಂತ ಹೇಳ್ತಿರಲ್ವಾ. ಬಟ್ ಅಕ್ಯುಪ್ರೆಷರ್ ಪಾಯಿಂಟ್ ನಿಮಗೆ ಯಾವುದೇ ಥರದ್ದು ಆ ಟೈಮ್ನ ತುಂಬ ಕನ್ಸ್ಯೂಮ್ ಮಾಡಲ್ಲ. ಸೊ ನಾವು ಹೇಳೋಕೆ ಅಕ್ಯುಪ್ರೆಷರ್ ಪಾಯಿಂಟ್ ಬಂದು 20 times 3 days once ಪ್ರೆಸ್ ಮಾಡಬೇಕು. ಬಟ್ ರೂಲ್ಸ್ ಇರುತ್ತೆ, ಯಾರು ಮಾಡಬೇಕು ಯಾರು ಮಾಡಬಾರ್ದು, ಎಷ್ಟು ಸತಿ ಮಾಡಬೇಕು ಎಷ್ಟು ಸತಿ ಮಾಡಬಾರ್ದು, ಯಾವ ರೀಸನ್ಗೆ ಯಾವ ಪ್ರೆಷರ್ ಪಾಯಿಂಟ್ ಮಾಡಬೇಕು, ಎಲ್ಲದ್ರ ಬಗ್ಗೆ ತುಂಬಾ ಡೀಪ್ ಆಗಿ ಮಾಹಿತಿ ಇದ್ರೊಳಗಿರುತ್ತೆ. ಜೊತೆಗೆ ಇದ್ರೊಳಗೆ ನಿಮಗೆ ಮೇನ್ ಬಂದು ಯಾವುದೇ ವ್ಯಕ್ತಿ ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಯಾರು ಬೇಕಾದ್ರೂ ಈ ಬುಕ್ನ ತಗೊಂಡು ಇದ್ರೊಳಗಿರೋಂಥ ವಿಷಯನ ತಿಳ್ಕೊಂಡು ಖಂಡಿತ ಇದನ್ನ ಕಲಿತಾ ಹೋಗ್ಬೋದು. ಇದಕ್ಕೆ ಯಾವುದೇ ಥರದ್ದು ಏಜ್ ಲಿಮಿಟ್ ಇಲ್ಲ. ಮತ್ತೆ ಖುಷಿ ಆಗುತ್ತೆ. ಬುಕ್ಕನ್ನ ನೋಡ್ತಾನೆ ಬುಕ್ಕಲ್ಲೇ ಇದೆ ನೋಡಿ, ಎನರ್ಜಿ ಅನ್ನೋ ವರ್ಡ್ ಇದೆ. ಅಂದ್ರೆ ಬುಕ್ ಕೈಲಿ ಇಟ್ಕೊಂಡಿದೀವಿ ಅಲ್ಲ, ನಮ್ಮ ಎನರ್ಜಿನ ನಾವು ಕೈಲಿ ಇಟ್ಕೊಂಡಿದೀವಿ ಅಂತಾನೆ ಹೇಳ್ಬೋದು. ಅಷ್ಟು ಪವರ್ ಆಗಿರೋಂಥ ಬುಕ್ಕು. ಖಂಡಿತ ನಿಮ್ ಎಲ್ಲರಿಗೂ ಏನ್ ವೆಯ್ಟ್ ಮಾಡ್ತಿದ್ರಲ್ವಾ ಬುಕ್ ಬರ್ಲಿ ನಾನು ತಗೊಂತೀನಿ ಅಂತ ಹೇಳ್ಬಿಟ್ಟು, ನಮ್ಮ ಬಸವ ಆಕ್ಯೂ ಅಕಾಡೆಮಿಲಿ ಕೂಡ ಸಿಗುತ್ತೆ. ಮತ್ತೆ ನಮ್ದು ಆ್ಯಪ್ ಇದೆ, ಆ್ಯಪಲ್ಲೂ ಕೂಡ ನಮ್ಮ ಬುಕ್ಕು ಸಿಗುತ್ತೆ. ನಿಮಗೆ ತುಂಬಾ ಕಷ್ಟ ಆಗಲ್ಲ. ಮುಂಚೆ ಅಂದ್ರೆ ನೀವು ಹೇಳ್ತಿದ್ರಿ ಕಷ್ಟ ಆಗುತ್ತೆ ಅಂತ, ಈಗ ಆ್ಯಪಲ್ಲೇ ನಿಮಗೆ ಸಿಗೋದ್ರಿಂದ ನಮ್ಮ ಆ್ಯಪಲ್ಲಿ ನಿಮಗೆ ಬುಕ್ ಕೂಡ ಅವೈಲಬಲ್ ಇರುತ್ತೆ. ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಇರುತ್ತೆ. ಆನ್ಲೈನ್ ಕನ್ಸಲ್ಟೇಷನ್ ಕೂಡ ನಿಮಗೆ ಡಾಕ್ಟರ್ ಬಸವರಾಜ್ ಕಡೆಯಿಂದನೇ ಸಿಗುತ್ತೆ. ಸೊ ವೆಯ್ಟ್ ಮಾಡಬೇಡಿ. ಯಾರೆಲ್ಲ ಈಗ ಅರ್ಜೆಂಟ್ ಅಲ್ಲಿ ಇದ್ರ ಖಂಡಿತ ಬೈ ಮಾಡ್ಬೋದು. ಜೊತೆಗೆ ಅಕ್ಯುಪ್ರೆಷರ್ ಪಾಯಿಂಟ್ ಹೇಗ್ ವರ್ಕ್ ಆಗುತ್ತೆ ಅಂತ ಸುಮಾರು ಜನದ ಕ್ವಶನ್ ಇರುತ್ತೆ. ನಿಂಗೆ ಹೇಗೆ ಅನ್ಸುತ್ತೆ ಅದು? ಅಂದ್ರೆ ಇವಾಗ ನೀನ್ ಹೇಳ್ತೀಯ ನನ್ಗೆ ಏನೋ ಒಂದ್ ಮೋಷನ್ ಹಾರ್ಡ್ ಆಗಿದೆ ಅಥವಾ ಏನಾದ್ರೂ ಹೇಳ್ದಾಗ, ನೀನೀಗ ನಾನ್ ಕೇಳಿದಕ್ಕೆ ಈಗ ಹೇಳ್ತೀನಿ, ನಾನೇ ಕೇಳ್ತೀನಿ ನಂಗೆ ತುಂಬಾ ಮೋಷನ್ ಹಾರ್ಡ್ ಆಗುತ್ತೆ ಕಣೆ, ಏನ್ ಮಾಡ್ಲಿ ಅಂತ ಕೇಳ್ತೀನಿ. ನೀನ್ ಅದಕ್ಕೆ ಏನ್ ಹೇಳ್ತೇವೆ? ಸೊ ನಮ್ಮ ಲೆಫ್ಟ್ ಹ್ಯಾಂಡ್ ಇಲ್ಲಿ ಲಾರ್ಜ್ ಇಂಟೆಸ್ಟೈನ್ ಇಂದ ಒಂದು ಮೂವ್ಮೆಂಟ್ ನ ಮಾಡಿ ಅಂತ ಹೇಳ್ತೀವಿ.
ಸೊ ಇಲ್ಲೇನಂದ್ರೆ ಲಾರ್ಜ್ ಇಂಟೆಸ್ಟೈನ್ ಹಿಂಗೆ ನೀವು ಪ್ರೆಷರ್ ಕೊಡೋದ್ರಿಂದ ಮೋಷನ್ ಏನ್ ಹೋಲ್ಡ್ ಆಗಿರುತ್ತೆ ಇಲ್ಲ ಹಾರ್ಡ್ ಆಗುತ್ತೆ ಈಸಿಯಾಗಿ ಪಾಸ್ ಆಗುತ್ತೆ. ಇದು ಕೂಡ ಮೋಷನ್ ಹಾರ್ಡ್ ಆಗಿರೋದು ಕ್ಲಿಯರ್ ಆಗಕ್ಕೆ ಸಪೋರ್ಟ್ ಮಾಡುತ್ತೆ. ಅದ್ರ ಜೊತೆಗೆ ನೀವು ತಗೊಳ್ಳೋಂಥ ಫುಡ್ ಬಗ್ಗೆ ತುಂಬಾ ಕಾನ್ಶಿಯಸ್ ಆಗಿ ಫುಡ್ ನ ತಗೋಬೇಕು. ಮತ್ತೆ ಈಗ ಜಸ್ಟ್ ಈಗಷ್ಟೇ ಕೇಳಿದೆ, ನನ್ 3 ತಿಂಗಳು ಬಾಣಂತಿದ್ದೀನಿ, ಮಗುಗೆ ಹಾಲು ಬರ್ತಾ ಇಲ್ಲ ಅಂತ ಕೇಳಿದ್ರು. ಸೊ ಅದಕ್ಕೆ ಯಾವ ಪ್ರೆಷರ್ ಪಾಯಿಂಟ್ ಹೇಳ್ಬೋದು? ಈಗ ಹಾಲು ಉತ್ಪತ್ತಿ ಆಗ್ಲಿಕ್ಕೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ H8 ಅಂತ ಪಾಯಿಂಟ್ ಬರುತ್ತೆ. ಇದನ್ನ ವಾರಕ್ಕೆ 2 ಸಲ 20 ಟೈಮ್ ಈ ತರ ಪ್ರೆಸ್ ಮಾಡ್ಬೇಕು. ಅದ್ರ ಜೊತೆಗೆ ಒಳ್ಳೆ ಆಹಾರ ಅಂದ್ರೆ ಸೊಪ್ಪಿನ ತರಕಾರಿಗಳು ಬರುತ್ತಲ್ಲ, ಸೊಪ್ಪುದು ತರಕಾರಿನೆಲ್ಲ ಚೆನ್ನಾಗಿ ತಿಂದ್ರೆ ಖಂಡಿತ ಹಾಲಾಗುತ್ತೆ. ಹಾಗೂ ಅವ್ರಿಗೆ ಬಾಣಂತಿಗೆ ಸಂಬಂಧಪಟ್ಟ ಏನು ನ್ಯೂಟ್ರಿಷನ್ಸ್ ಇರುತ್ತೆ ಅದು ಕೂಡ ಸಿಗ್ತಾ ಹೋಗುತ್ತೆ. ಕೆಲವ್ರು ಹೇಳ್ತಾರೆ ತಲೆನೋವು ಬರುತ್ತೆ ಅಂತಾರೆ. ಈಗ ತಲೆನೋವು ಬಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಏನು ಮಾಡ್ಬೇಡಿ, ಇದೆ ಅಲ್ವಾ ಹೆಡ್ ರಿಫ್ಲೆಕ್ಸ್ ಅಂತ ಬರುತ್ತೆ. ಜಸ್ಟ್ ಇಲ್ಲಿ ನಾವು ಈ ತರ ಪ್ರೆಷರ್ ಪಾಯಿಂಟ್ ಗಳನ್ನ ಪ್ರೆಸ್ ಮಾಡಕ್ ಹೇಳ್ತೀವಿ, ಅಥವಾ ಅಕ್ಯುಪಂಚರ್ ಪಾಯಿಂಟ್ ಬೇರೆನೆ ಹೇಳ್ತೀವಿ. ಅದ್ರ ಜೊತೆಗೆ ಜಸ್ಟ್ ಇದನ್ನ ಮಾಡ್ಕೊಂಡ್ರು ಸಾಕು. ಇಲ್ಲಿ ಈ ಟಿಪ್ಪನೆಲ್ಲ ಈ ತರ ಪ್ರೆಷರ್ ಮಾಡ್ಕೊಳ್ಳೋದ್ರಿಂದನೂ ತಲೆನೋವು ಕಡಿಮೆ ಆಗುತ್ತೆ. ಹೀಗೆ ಪ್ರತಿಯೊಂದು ಕೂಡ ಕೆಲವ್ರು ಹೇಳ್ತಾರೆ, ತುಂಬಾ ಜನದ್ದು ಇವಾಗ ಮಕ್ಕಳುಗಳಲ್ಲಿ ಕಂಪ್ಲೇಂಟ್ ಬರೋದು, ಇನ್ನು ಕೋಲ್ಡ್ ಸೀಸನ್ ಸ್ಟಾರ್ಟ್ ಆಗುತ್ತೆ, ಕಿವಿ ನೋವು ಅನ್ನೋದು ಸರ್ವೇ ಸಾಮಾನ್ಯ. ನೀನೇನ್ ಹೇಳ್ತೀಯ ಇದ್ರ ಬಗ್ಗೆ? ಯಾರೆಲ್ಲ ವೀಸಿಂಗ್ ಆಗಿರ್ಬೋದು, ಕೋಲ್ಡ್ ಆಗಿರ್ಬೋದು, ಅಸ್ತಮಾ ಆಗಿರ್ಬೋದು, ತುಂಬಾ ಒದ್ದಾಡ್ತಿದ್ರಲ್ಲ, ಸೊ ನಮ್ಮ ಬೆರಳು ಎಂಡ್ ಆಗುತ್ತಲ್ಲ, ಇಲ್ಲಿ LU7 ಅಂತ ಪಾಯಿಂಟ್ ಬರುತ್ತೆ. ಇದನ್ನ ನೀವು ಪ್ರೆಸ್ ಕೂಡ ಮಾಡ್ಬೋದು, ಇಲ್ಲ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಕೂಡ ಮಾಡ್ಬೋದು. ಈ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಲಂಗ್ಸ್ ಅಲ್ಲಿ ಕೂಡಿಂಟಂತಹ ಆ ಕಫ ಇರ್ಬೋದು ಅದೆಲ್ಲನೂ ಕೂಡ ಕರಗಿ ಸೊ ಅಸ್ತಮಾ ವೀಸಿಂಗು ಎಲ್ಲನೂ ಕಡಿಮೆ ಆಗ್ತಾ ಬರುತ್ತೆ. ನಾವು ಒಂದ್ಸತಿ ಮಾಡಿದ್ರೆ ಕ್ಲಿಯರ್ ಆಗ್ಬಿಡುತ್ತಾ ಅಂತ ನೀವು ಕೇಳಿದ್ರೆ ಖಂಡಿತ ಕಡಿಮೆ ಆಗುತ್ತೆ. ಸೊ ನೀವು ವಾರದಲ್ಲಿ 2 ಸಲ, ತುಂಬಾ ಜಾಸ್ತಿ ಇತ್ತು ಅಂದ್ರೆ ಒಂದಿನ ಬಿಟ್ಟು ಒಂದಿನ ಮಾಡ್ಬೋದು. ಇಲ್ಲ ಒಂದ್ಸತಿ ಮಾಡಿದಾಗ ನನಗೆ ಒಂದು 50% ಬೆಟರ್ ಆಗಿದೆ ಅಂದ್ರೆ ವೀಕ್ಲಿ ಟ್ವೈಸ್ ಮಾಡಿ. ಸೊ ನೆಕ್ಸ್ಟ್ ವೀಕಲ್ಲಿ ಒನ್ ಟೈಮ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಕ್ಲಿಯರ್ ಆಗ್ತಾ ಬರುತ್ತೆ. ನಮ್ಮ ಲಂಗ್ಸ್ ಎನರ್ಜಿನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಹಾಗೆ ಕೂಡ ಈಗ ಲಂಗ್ಸ್ ಎನರ್ಜಿ ಚೆನ್ನಾಗ್ ಆಗ್ಬೇಕಲ್ಲ, ಮಕ್ಕಳಿಗೆ ಕಫ ಕಟ್ಟಿರುತ್ತೆ. ಇನ್ನು ಏನ್ ಮಾಡ್ಬೋದಂದ್ರೆ ಇಲ್ಲಿ ಒಂದ್ ಶುಂಠಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಇಲ್ಲಿ ಇಟ್ಬಿಟ್ಟು ಸ್ವಲ್ಪ ಜಜ್ಜಿದಂಗ್ ಮಾಡಿ, ಸ್ವಲ್ಪ ಜಸ್ಟ್ ಜಜ್ಜಂಗ್ ಮಾಡಿ ಇಲ್ಲಿ ಒಂದ್ ಟೇಪ್ ಹಾಕಿದ್ರು ಕೂಡ ಆ ಏನಿರುತ್ತೆ ಕಫನ ಕರಗಿಸ್ತಾ ಬರುತ್ತೆ. ಇದನ್ನ ಲಂಗ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಅಲ್ಲಿ ಚೆನ್ನಾಗಿ ಮಸಾಜ್ ಮಾಡ್ಬಿಟ್ಟು ಶುಂಠಿ ಹಾಕೋದ್ರಿಂದ ಆ ಕಫನ ಕರಗಿಸುತ್ತೆ. ಯಾವ್ದನ್ನೇ ನಾವು ಮಾಡ್ತಾ ಇದೀವಿ, ಅಕ್ಯುಪ್ರೆಷರ್ ಮಾಡ್ತಾ ಇದೀವಿ, ಇಲ್ಲ ಶುಂಠಿ ಮಾಡ್ತಾ ಇದೀವಿ, ಇಲ್ಲ ನೀವು ತಗೊಳ್ಳೋಂತ ಫುಡ್ ವಾರ್ಮ್ ಆಗಿರೋಕೆ ಹೇಳ್ತಾ ಇದೀವಿ, ಅದೆಲ್ಲನೂ ಕೂಡ ಕಫನ ಕರಗಿಸಕ್ಕೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಜೊತೆಗೆ ನಿಮ್ಗೆ ಏನಂತಂದ್ರೆ ಇದೆಲ್ಲದು ನನಗೆ ಅರ್ಥ ಆಗ್ಬೇಕು, ನನ್ ಡೀಪ್ ಆಗಿ ಕಲಿಬೇಕು ಅಂತಂದ್ರೆ ಯಾರೆಲ್ಲ ಈಗ ಬುಕ್ ನ ತಗೊಂತಿರಲ್ಲ ಅವರಿಗೆ ಆನ್ಲೈನ್ ಕ್ಲಾಸಸ್ ಕೂಡ ಅವೈಲಬಲ್ ಇದೆ. ಸೊ ಈಗ ನೆಕ್ಸ್ಟ್ ವೀಕ್ ಇಂದನೂ ಕೂಡ ನೀವು ಈಗ ಏನೆಲ್ಲ ಬುಕ್ ತಗೊಂತೀರಾ ಆನ್ಲೈನ್ ಕ್ಲಾಸ್ ಫ್ರೀ ಇರುತ್ತೆ. ಖಂಡಿತ ಜಾಯ್ನ್ ಆಗಿ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಮ್ದು ಏನ್ ಬಸವ ಅಕ್ಯೂ ಅಕಾಡೆಮಿ ನಂಬರ್ ಇದೆ ಅಲ್ಲ, ಅದಕ್ಕೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು.